KTV ವೀಕ್ಷಕರಿಗೆ ನಮಸ್ಕಾರಗಳು. ಕಾಮಧೇನುಹಳ್ಳಿಯಲ್ಲಿ ಸತ್ಯಮ್ಮ ದೇವಾಲಯದಲ್ಲಿ ರಥೋತ್ಸವ ಹಾಗೂ ಉಟ್ಲ ಜಾತ್ರೆ. ಸುದ್ದಿಯ ವಿವರ. ಕೋಲಾರ ತಾಲೂಕಿನ ಕಾಮಧೇನುಹಳ್ಳಿಯಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಸತ್ಯಮ್ಮ ದೇವಾಲಯದಲ್ಲಿ ಗುರುವಾರ ರಥೋತ್ಸವ ಹಾಗೂ ಗುಟ್ಲ ಜಾತ್ರೆ ಹಿರಿಯ ಮುಖಂಡರಾದ ಬಾಬು ಮೌನಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ನೇತೃತ್ವದಲ್ಲಿ ಶ್ರದ್ಧಾಭಕ್ತಿಗಳಿಂದ ವಿಜೃಂಭಣೆಯಾಗಿ ಜರುಗಿತು. ಬೆಳಿಗ್ಗೆ ಸುಪ್ರಭಾತ, ದೇವಿಗೆ ಕುಂಕುಮಾರ್ಚನೆ, ವಿಶೇಷ ಹೂವಿನ ಅಲಂಕಾರ, ಪೂಜಾ ವಿಧಾನಗಳು ನಡೆಯಿತು. ರಥೋತ್ಸವ ಹಾಗೂ ಗುಟ್ಲ ಜಾತ್ರೆ ಪ್ರಯುಕ್ತ ದೇವಾಲಯಕ್ಕೆ ಹಸಿರು ತೋರಣಗಳನ್ನು ಕಟ್ಟಿ ಹಾಗೂ ವಿದ್ಯುತ್ ದೀಪ ಅಲಂಕಾರಗಳನ್ನು ಮಾಡಲಾಗಿತ್ತು. ಗ್ರಾಮದ ಮಹಿಳೆಯರು ತಂಬಿಟ್ಟು ದೀಪಗಳನ್ನು ಬೆಳಗಿ ತಮ್ಮ ಇಷ್ಟಾರ್ಥ ಈಡೇರಿಸುವಂತೆ ಪೂಜೆ ಸಲ್ಲಿಸಿದರು. ಮಧ್ಯಾಹ್ನ ತೀರ್ಥ ಪ್ರಸಾದ ಅನ್ನ ಸಂತರ್ಪಣೆ ಸಹ ನೆರವೇರಿತು. ಇದೇ ಸಂದರ್ಭದಲ್ಲಿ ಗುಟ್ಲ ಜಾತ್ರೆ ಪ್ರಯುಕ್ತ ತೆಂಗಿನಕಾಯಿ ಹೊಡೆಯುವ ಸಂಪ್ರದಾಯ ಆಟದಲ್ಲಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದು ಜಾತ್ರೆಗೆ ವಿಶೇಷ ಮೆರುಗು ತಂದಿತು. ಈ ವೇಳೆ ಹಿರಿಯ ಮುಖಂಡರಾದ ಬಾಬು ಮೌನಿಯವರು ಮಾತನಾಡಿ, ಪ್ರತಿ ವರ್ಷದಂತೆ ನಮ್ಮ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಸತ್ಯಮ್ಮ ದೇವಾಲಯದಲ್ಲಿ ರಥೋತ್ಸವ ಹಾಗೂ ಗುಟ್ಲ ಜಾತ್ರೆ ಅದ್ದೂರಿಯಾಗಿ ನಡೆಸಿಕೊಂಡು ಬರಲಾಗುತ್ತಿದೆ. ಗ್ರಾಮದ ಮಹಿಳೆಯರು ತಂಬಿಟ್ಟು ದೀಪ ತಲೆ ಮೇಲೆ ಹೊತ್ತುಕೊಂಡು ದೇವಾಲಯಕ್ಕೆ ಬಂದು ವಿಶೇಷ ಪೂಜೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ದೇವಾಲಯಕ್ಕೆ ಬರುವ ಪ್ರತಿಯೊಬ್ಬರಿಗೂ ಅನ್ನ ಸಂತರ್ಪಣೆ ಸಹ ನೆರವೇರಿಸಲಾಗುತ್ತದೆ. ಲೋಕ ಕಲ್ಯಾಣಕ್ಕಾಗಿ ಪೂಜೆ ಸಲ್ಲಿಸಿ ಉತ್ತಮ ಮಳೆ ಬೆಳೆ ಬಂದು ಜೀವ ಸಂಕುಲಗಳು ಸುಭಿಕ್ಷವಾಗಿರಲಿ ಎಂದು ಪೂಜೆ ಮಾಡಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಪೂಜೆಯಲ್ಲಿ ಪಾಲ್ಗೊಂಡು ಪ್ರಸಾದವನ್ನು ಸ್ವೀಕರಿಸಿದರು. ಎಲ್ಲ ತೋರಿಸಿ. ಇವತ್ತಿನ ದಿವಸ ಮಾತ್ರ ದೀಪ ಕಾರ್ಯಕ್ರಮ ಇರುತ್ತೆ. ಇವತ್ತೊಂದು ದಿವಸ ಪ್ರಸಾದ ಮತ್ತು ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಮೇತ ಇಲ್ಲಿ ಹಮ್ಮಿಕೊಂಡಿರ್ತಾರೆ. ಎಲ್ಲ ಗ್ರಾಮದವರು ಇಲ್ಲಿ ಭಾಗವಹಿಸಿ ಕಾರ್ಯಕ್ರಮಗಳನ್ನೆಲ್ಲದರಲ್ಲೂ ಭಾಗವಹಿಸ್ತಾರೆ. ಸಾಮಾನ್ಯವಾಗಿ ಒಂದು ಹೆಚ್ಚು 20,000ಕ್ಕೂ ಅಧಿಕ ಜನ ಇಲ್ಲಿ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾರೆ. ಹೀಗೆ ನಾಡಿನ ಎಲ್ಲ ಜನರು ಸಹ ದೇವಿ ಕೃಪೆಗೆ ಪಾತ್ರರಾಗಬೇಕು ಅಂತಂದರೆ ಒಂದ್ಸತಿ ಇಲ್ಲಿ ಬಂದು ತಾಯಿಯ ಆಶೀರ್ವಾದ ಪಡೆದು ಹೋಗಬೇಕಾಗಿ ತಮ್ಮಲ್ಲೆಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ಬುಧವಾರದಿಂದ ಕಾರ್ಯಕ್ರಮಗಳು ಪ್ರಾರಂಭ ಆಯಿತು. ಬುಧವಾರ ಶ್ರೀ ಆದಿಶಕ್ತಿ ಚೌಡೇಶ್ವರಮ್ಮಗೆ ಅಭಿಷೇಕ ಪೂಜಾ ಕೈಂಕರ್ಯಗಳು ನೆರವೇರಿದವು. ಅದಾದ ನಂತರ ಅನ್ನಸಂತರ್ಪಣೆ ವಿಜೃಂಭಣೆಯಿಂದ ನಡೀತು. ಇವತ್ತು ಗುರುವಾರ ದಿವಸ ಬೆಳಗ್ಗೆ 6 ಗಂಟೆಗೆ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಆದಿಶಕ್ತಿ ಯಲ್ಲಮ್ಮ ದೇವರಿಗೆ ಮೊದಲನೇದಾಗಿ ದೀಪೋತ್ಸವ ಕಾರ್ಯಕ್ರಮ ಆಯಿತು. ಆ ದೀಪೋತ್ಸವ ಕಾರ್ಯಕ್ರಮ ಮುಗಿಸ್ಕೊಂಡು ಸತ್ಯಮ್ಮನ ಒಂದು ಜಾತ್ರಾ ಮಹೋತ್ಸವ ಪ್ರಾರಂಭ ಆಯಿತು. ಜಾತ್ರೆಗೆ ಬೆಳಗ್ಗೆಯಿಂದ ಭಾಳ 9 ಗ್ರಾಮಗಳಿಂದ ಇಲ್ಲಿ ಸತ್ಯಮ್ಮ ದೇಗುಲಕ್ಕೆ ಎಲ್ಲ ಆಗಮಿಸಿದರು ಭಕ್ತರು. ಇಲ್ಲಿ ದೀಪಗಳನ್ನ ಹೊತ್ಕೊಂಡ್ಬಂದು ದೀಪ ಬೆಳಗಿ ಅದಾದ ನಂತರ ದೇವರಿಗೆ ಅಭಿಷೇಕ ಪೂಜಾ ಕೈಂಕರ್ಯಗಳು ನಡೀತು. ನಂತರ
ರಥೋತ್ಸವ ಕಾರ್ಯಕ್ರಮ ನಡೆದು ಅದಾದಮೇಲೆ ಹುಟ್ಲು ಪರಸೆಯಿಂದ ಇಲ್ಲಿ ಅನಾದಿ ಕಾಲದಿಂದಲೂ ಇಲ್ಲಿ ಹುಟ್ಲು ಪರಸೆ ನಡ್ಕೊಂಬಂದಿದೆ. ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಈಗ ಕಾರ್ಯಕ್ರಮ ನಡೀತಾ ಇದೆ ಮತ್ತು ಅನೇಕ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ನಿರೀಕ್ಷೆಗೂ ಮೀರಿ ಇಲ್ಲಿ ಭಕ್ತರು ಬಂದು ದೇವಿಯ ಒಂದು ಆಶೀರ್ವಾದ ಪಡೆದು ಅವರ ಒಂದು ಕಷ್ಟ ಸುಖಗಳನ್ನು ದೇವಿಗೆ ಅರ್ಪಿಸಿದ್ದಾರೆ. ಆ ದೇವಿ ಇಲ್ಲಿ ಬಂದಂಥವ್ರಿಗೆಲ್ರಿಗೂ ಬಹಳಷ್ಟು ಆಶೀರ್ವಾದ ಸಿಕ್ಕಿ ಅನೇಕ ರೀತಿಯಲ್ಲಿ ಆ ತಾಯಿಯಿಂದ ಅನುಕೂಲಗಳನ್ನು ಪಡೆದಿದ್ದಾರೆ ಅಂತ ಹೇಳ್ತಾ ಈ ಕ್ಷೇತ್ರ ದಿನೇ ದಿನೇ ಅಭಿವೃದ್ಧಿ ಆಗ್ತದೆ, ಪುಣ್ಯಕ್ಷೇತ್ರ ಆಗ್ತಾ ಇದೆ. ಈ ಒಂದು ಸುತ್ತಮುತ್ತಲಿರೋರು ಅಷ್ಟೇ ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ ನಿತ್ಯ ಪೂಜೆ ಇರುತ್ತೆ. ಅರ್ಚಕರು ಪ್ರತಿದಿನ ಬೆಳಗ್ಗೆ 8:30ರಿಂದ 9:00ವರೆಗೂ ಇಲ್ಲಿ ಪೂಜಾ ಅರ್ಚಕರು ಸಿಗ್ತಾರೆ. ವಿವಿಧ ಕಾರ್ಯಕ್ರಮಗಳು ನಡೀತದೆ. ಇಲ್ಲಿ ಮಕ್ಕಳಿಲ್ಲದೆ ಇರ್ತಕ್ಕಂಥವರು ಬಂದು ಇಲ್ಲಿ ಮಕ್ಕಳ ಭಾಗ್ಯವನ್ನು ಕೇಳಿದಾಗ ಇಲ್ಲಿ ಒಂದು ಮರದಲ್ಲಿ ತೊಟ್ಟಿಲನ್ನು ಕಟ್ಟಿದ್ರೆ ಅವ್ರಿಗೆಲ್ಲ ಸಕ್ಸಸ್ ಆಗುತ್ತೆ. ಆಮೇಲೆ ಬೇರೆ ಬಿಸ್ನೆಸ್ ಆಗಲಿ ಅವರು ಸ್ವಂತ ಯಾವುದೇ ಕಷ್ಟ ಸುಖಗಳಿದ್ದರೂ ಬಂದು ಇಲ್ಲಿ ಹರಕೆ ಹೊತ್ಕೊಂಡು ಅಮಾವಾಸ್ಯೆಗೆ 7 ಅಮಾವಾಸ್ಯೆಗೆ ಪೂಜೆ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಅವ್ರಿಗೆ ಏನು ಕಷ್ಟ ಇರುತ್ತೆ ಕಷ್ಟ ಬಗೆಹರಿತದೆ. ಅದರಿಂದ ಇಲ್ಲಿ ಭಾಳಷ್ಟು ಶಕ್ತಿ ಇರ್ತಕ್ಕಂಥ ಒಂದು ಶಕ್ತಿಪೀಠ ಆಗಿದೆ. ಈ ಶಕ್ತಿಪೀಠವನ್ನು ನಮ್ಮ ಕೋಲಾರ ಜನ ಬಳಸ್ಕೊಂಡು ಇಲ್ಲಿ ಬಂದು ಆ ದೇವಿಯ ಒಂದು ಕೃಪೆಗೆ ಪಾತ್ರ ಆಗೋದು ಈ ಮೂಲಕ ತಮ್ಮಲ್ಲಿ ಕೋರ್ತೇನೆ. ನಮಸ್ಕಾರ.